ನಮಸ್ತೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಬಂದು ನಾನು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ನಮ್ಮ ಮನೇಲಿ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮತ್ತು ಅವರೆಕಾಯಿ ಇದನ್ನು ನಾವು ಬೇಯಿಸ್ತೀವಿ. ಸೊ ಅದಕ್ಕೆ ಹೇಗೆ ಮಾಡೋದು ಅಂತ ಹೇಳಿ ಸಣ್ಣ ವ್ಲಾಗ್ ಮಾಡಿದೆ. ಫಸ್ಟು ನಾನು ಹೆಸರುಬೇಳೆ ಮತ್ತು ರೈಸ್ನ ಸಪ್ರೇಟಾಗಿ ಒಟ್ಟಿಗೆ ಕೂಗಿಸ್ಕೊತೀನಿ, ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಎರಡಕ್ಕೂ ಸೇರಿಸಿ. ನಂತರ ಒಂದು ಚಿಕ್ಕ ಬಾಣಲಿ ಅಥವಾ ಏನೇ ಇರಲಿ ಅದರೊಳಗಡೆ ಬೆಲ್ಲ ಹಾಕಿ ಸ್ವಲ್ಪ ನೀರು ಸೇರಿಸಿ ಬೆಲ್ಲ ಕರಗೋವರೆಗೂ ಅದನ್ನು ಕುದಿಸ್ತೀನಿ ಚೆನ್ನಾಗಿ. ಅದಕ್ಕೆ ಡ್ರೈ ಫ್ರೂಟ್ಸ್ಗಳು ಒಂದು ಕಡಾಯಲ್ಲಿ ತುಪ್ಪ ಹಾಕ್ಕೊಂಡು ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ನಿಮಗೆ ಬೇಕಾಗಿದ್ದರೆ ಪಿಸ್ತಾನೂ ಸೇರಿಸ್ಕೋಬೋದು. ನಾನಿಲ್ಲಿ ಬರೀ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ ಮತ್ತು ಒಣ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಕಂಪ್ಲೀಟಾಗಿ ಹುರ್ಕೊಳ್ತೀನಿ. ತುಂಬ ಸೀಸೋ ಥರ ಹುರಿಯೋ ಹಾಗಿಲ್ಲ, ಕಂದು ಬಣ್ಣಕ್ಕೆ ಬಂದರೆ ಸಾಕು, ಆ ರೀತಿ ಹುರ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಸೊ ಈ ಹುರಿದಿರೋ ಅಂಥದನ್ನೆಲ್ಲ ನಾವು ಈಗ ಏನು ಮಾಡಬೇಕು ಅಂತಂದರೆ, ಬೆಲ್ಲ ಏನು ನಾವು ಕರಗಿಸೋದಕ್ಕೆ ಹಾಕಿದ್ದೀವಲ್ವ ಆ ಪಾಕಕ್ಕೆ ಇದನ್ನೆಲ್ಲ ಕಂಪ್ಲೀಟಾಗಿ ನಾವು ಮಿಶ್ರಣನ ಸೇರಿಸ್ಕೊಂಡು ಬೆಲ್ಲದ ಪಾಕದಲ್ಲಿ ಈ ಡ್ರೈ ಫ್ರೂಟ್ಸು ಮತ್ತು ಗೋಡಂಬಿ ಇರಲಿ ಅಥವಾ ಈಗೇನು ಹುರ್ಕೊಂಡಿದ್ದೀವಲ್ಲ ಇಷ್ಟು ಕಂಪ್ಲೀಟನ್ನ ನಾವು ಬೆಲ್ಲದ ಪಾಕದಲ್ಲಿ ಕುದಿಸಿದಾಗ ಆ ರುಚಿ ನಿಮಗೆ ಬೇರೆ ಬರುತ್ತೆ. ದೇವಸ್ಥಾನಗಳಲ್ಲಿ ಮಾಡುವಂಥ ಸಕ್ಕರೆ ಪೊಂಗಲ್ ಅಥವಾ ಸಿಹಿ ಪೊಂಗಲ್ ಅಂತಾರಲ್ವ ಆ ರುಚಿ ನಿಮಗೆ ಸಿಗುತ್ತೆ. ಸೊ ಅದರಿಂದ ನಾನು ಈ ಥರ ಮಾಡ್ತಾ ಇರೋದು. ಇದು ಹೊಸ ರೀತಿಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನೋಡಿ, ಆಗಲೇ ಹೇಳ್ದಂಗೆ ಹೆಸರು ಬೇಳೆ ಅನ್ನನ ಸಪ್ರೇಟಾಗಿ ಕೂಗಿಸಿಟ್ಕೊಂಡಿದ್ದೆ. ಈಗ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನ್ನ ತೊಗೊಂಡು ಇದರಲ್ಲಿ ಹಾಕಿ ನಾನು ಕಂಪ್ಲೀಟಾಗಿ ಒಂದು 5ರಿಂದ 10 ನಿಮಿಷದವರೆಗೂ ಕುದಿಸ್ಕೊತೀನಿ. ಬೇಕಂದರೆ ಮೆತ್ತಗೆ ತೊಗೋಬೋದು. ನಾನು ರೈಸು ಅದೆಲ್ಲ ಬಾಯಿಗೆ ಸಿಗಲಿ ಅಂತಂದ್ಬಿಟ್ಟು ತುಂಬ ಮೆತ್ತಗೆ ಮಾಡಿಲ್ಲ. ಈಗ ಖಾರ ಪೊಂಗಲ್ಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಕುಟ್ಟಿಟ್ಕೊಂಡಿರೋ ಅಂಥದ್ದು, ಶುಂಠಿ, ಗೋಡಂಬಿ ಮತ್ತು ಒಣ ತುರಿ, ಕಾಯಿ ತುರಿ ಇದಕ್ಕೂ ಕೂಡ. ಸೊ ಇದನ್ನು ಕೂಡ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ತುಪ್ಪ ಹಾಕಿ, ಬೇಕಿದ್ರೆ ಎಣ್ಣೆ ಹಾಕ್ಕೋಬೋದು, ಬಟ್ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪ ಹಾಕ್ಕೊಳ್ತೀವಿ. ತುಪ್ಪ ಹಾಕಿ ಅದು ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಶುಂಠಿ ತುರಿದಿಟ್ಕೊಂಡಿರುವಂಥ ಹಸಿ ಶುಂಠಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಗೋಡಂಬಿ, ಕಾಳುಮೆಣಸು, ಹುರಿಯೋದೇನು ಬೇಡ ಕಾಳುಮೆಣಸು, ಹಾಗೆ ನೀವು ಜಜ್ಜಿಬಿಟ್ಟು ಹಾಕ್ಕೊಂಡ್ರು ಸಾಕು. ತುಂಬ ಪೌಡ್ರ್ ಥರ ಮಾಡಬೇಡಿ, ಬಾಯಿಗೆ ಸಿಗೋ ಥರ ಒಂದೊಂದು ಕಾಳು 2 ಭಾಗ ಆಗೋ ಥರ ಜಜ್ಕೊಂಡ್ರೆ ಸಾಕು. ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಈ ಒಗ್ಗರಣೆಗೆ ಕಾಯಿ ತುರಿ, ಅರಿಶಿನ ಒಂದು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಕಂಪ್ಲೀಟಾಗಿ ಮಿಶ್ರಣ ಮಾಡಿ, ಇದಕ್ಕೂ ಕೂಡ ನಾನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಹೆಸರುಬೇಳೆ ಮತ್ತು ರೈಸು, ಅದನ್ನು ತೊಗೊಂಡು ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸಿ ಚೆನ್ನಾಗಿ ಕುದಿಸ್ತೀನಿ. ಒಂದು 10 ನಿಮಿಷ ಕುದ್ರೆ ಸಾಕು. ನಿಮಗೆ ನೀರಾಗಿ ಬೇಕು ಅಂತಂದರೆ ಜಾಸ್ತಿ ನೀರು ಹಾಕಿ ಕುದಿಸ್ಕೋಬೋದು, ಇಲ್ಲ ನಿಮಗೆ ಉದುರುದ್ರಾಗೆ ಇರಲಿ ಅಂತಂದರೆ ನೀವು ಹಾಗೂ ಸೇರಿಸ್ಕೋ. ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸಿ, ಆಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ದಿಸಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ಇದೆರಡು ಕುದಿಯೋ ಅಷ್ಟರಲ್ಲಿ ನಾನು ಇನ್ನೊಂದು ಕುಕ್ಕರ್ಗೆ ಗೆಣಸು, ಹಸಿ ಕಡಲೆಕಾಯಿ ಮತ್ತು ಅವರೆಕಾಯಿ ಇಷ್ಟನ್ನು ಸೇರಿಸಿ ಒಂದು ವಿಸಿಲ್ ಕೂಗಿಸ್ಕೊಂಡೆ. ಸೊ ಆಲ್ರೆಡಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಎಲ್ಲ ತಯಾರಿ ಆಗಿದೆ. ನೋಡ್ತಾ ಇದ್ದೀರಾ ಅಲ್ವಾ, ಸಿಹಿ ಪೊಂಗಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ದೇವಸ್ಥಾನದಲ್ಲಿ ಇರೋ ಥರನೇ. ಒಂದು ಟ್ರೈ ಮಾಡಿ. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇಲ್ಲಿಗೆ ನನ್ನ ಮಿನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.